ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ರಾಜಕೀಯದ ಚದುರಂಗದಾಟದಲ್ಲಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸುವ ಚಾಣಕ್ಯ ಎಂತಹದ್ದೇ ಬಿಕ್ಕಟ್ಟು ಎದುರಾದರೂ ಕಲ್ಲು ಬಂಡೆಯಂತೆ ನಿಲ್ಲುವ ಟ್ರಬಲ್ ಶೂಟರ್, ಜೈಲಿನ ಕತ್ತಲ ಕೋಣೆಯಲ್ಲಿ ತಳ್ಳಿದ್ರೂ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುವ ಛಲಗಾರ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಆದರೆ ಇಡೀ ರಾಜ್ಯವೇ ಬೆರಗಾಗಿ ನೋಡುವ ಈ ಬಂಡೆಯ ಹಿಂದಿರುವ ಆ ಅಗೋಚರ ಶಕ್ತಿ ಯಾವುದು ಗೊತ್ತಾ? ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಬದಲು ಒಬ್ಬ ಮನುಷ್ಯನಂತೆ ಬದುಕಿದ್ದ ತಪಸ್ವಿಯೊಬ್ಬರ ಹೆಸರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವನ್ನು ಮಾಡುತ್ತಾರೆ. ಯಾರು ಈ ನೊಣವಿನ ಕೆರೆಯ ಅಜ್ಜಯ್ಯ? ಮುಖ್ಯಮಂತ್ರಿ ಮಟ್ಟದ ನಾಯಕನನ್ನು ಅಷ್ಟು ಬಲವಾಗಿ ಕಾಪಾಡ್ತಿರುವ ಆ ಪವಾಡಗಳಾದರೂ ಏನು? ರಾಜಕೀಯದ ಕರಾಳ ವಾಮಾಚಾರಗಳನ್ನು, ಶತ್ರುಗಳ ಕುತಂತ್ರಗಳನ್ನು ಭಸ್ಮ ಮಾಡಿದ ಆ ಮಠದ ರಹಸ್ಯವಾದರೂ ಏನು? ಬನ್ನಿ, ಇತಿಹಾಸದ ಪುಟಗಳನ್ನು ತಿರುವಿ ಆ ಅಗೋಚರ ಶಕ್ತಿಯ ದರ್ಶನವನ್ನು ಮಾಡೋಣ. ಮಠದ ಇತಿಹಾಸದ ಬಗ್ಗೆ ಹೇಳ್ತೇನೆ, ಕೇಳಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಒಂದು ಸಣ್ಣ ಗ್ರಾಮ ನೊಣವಿನಕೆರೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಹಳ್ಳಿಯಂತೆ ಕಂಡರೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೊಂದು ಶಕ್ತಿಪೀಠ. ಇಲ್ಲಿರುವ ಕಾಡಸಿದ್ದೇಶ್ವರ ಮಠಕ್ಕೆ ಶತಮಾನಗಳ ಇತಿಹಾಸವಿದೆ. ಈ ಪರಂಪರೆಯಲ್ಲಿ ಬಂದ ಅತ್ಯಂತ ಪ್ರಭಾವಶಾಲಿ ತಪಸ್ವಿ ದಿವ್ಯಜ್ಞಾನಿ ಶ್ರೀ ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ. ಇವರನ್ನು ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ಅಜ್ಜಯ್ಯ, ಗಂಗಾಧರ ಅಜ್ಜಯ್ಯ ಅಂತ ಕರೀತಾರೆ. ಅಜ್ಜಯ್ಯನವರದ್ದು ಕೇವಲ ಕಾವಿ ತೊಟ್ಟ ಜೀವನವಾಗಿರಲಿಲ್ಲ. ಅವರೊಬ್ಬ ಅವಧೂತ ಸ್ಥಿತಿಯಲ್ಲಿದ್ದ ಸಂತ. ಲೌಕಿಕ ಜಗತ್ತಿನ ಯಾವುದೇ ಆಕರ್ಷಣೆಗಳಿಲ್ಲದೆ ಸದಾಶಿವನ ಧ್ಯಾನದಲ್ಲಿ ಲೀನವಾಗಿರ್ತಿದ್ದಂತಹ ಮಹಾಪುರುಷ. ಅಜ್ಜಯ್ಯನವರು ಭೌತಿಕವಾಗಿ ಬದುಕಿದ್ದಾಗ ಯಾವುದೇ ಪ್ರಚಾರ ಬಯಸಿದವರಲ್ಲ. ಮಠದ 4 ಗೋಡೆಗಳ ನಡುವೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಯಾರಿಗೂ ತಿಳಿಯದಂತೆ ಮಹಾನ್ ತಪಸ್ಸನ್ನು ಆಚರಿಸಿದವರು. ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸಿತ್ತು. ಅವರ ಮಾತಿನಲ್ಲಿ ಭವಿಷ್ಯವಿತ್ತು. ಅವರು ಆಡಿದ ಪ್ರತಿಯೊಂದು ಮಾತು ಶಾಸನವಾಗ್ತಾ ಇತ್ತು. ಅಜ್ಜಯ್ಯನವರು ಗಾಳಿಯಲ್ಲಿ ಭಸ್ಮವನ್ನು ಸೃಷ್ಟಿಸಿ ಅಥವಾ ಮಾಯಾಜಾಲ ಮಾಡುವಂತಹ ಪವಾಡ ಪುರುಷರೇನಲ್ಲ. ಅವರ ಪವಾಡಗಳೇನಿದ್ರು ಬಡವರ ನೊಂದವರ ಬದುಕಿನಲ್ಲಿ ನಡೆದ ನೈಜ ಘಟನೆಗಳು. ಸುಮ್ಮನೆ ಒಂದೆರಡು ಪವಾಡಗಳನ್ನ ಅವಾಗವಾಗ ನೋಡ್ಕೊಳ್ತಾ ಇದ್ದೆ. ರೋಗ ನಿವಾರಣೆ ಮಾಡುವಂತಹ ಸಂಜೀವಿನಿಯಾಗಿದ್ರಂತೆ ಅಜ್ಜಯ್ಯನವರು. ವೈದ್ಯಕೀಯ ವಿಜ್ಞಾನವೇ ಕೈ ಚೆಲ್ಲಿದ ಎಷ್ಟೋ ಮಾರಕ ರೋಗಗಳನ್ನು ಅಜ್ಜಯ್ಯನವರ ಕೇವಲ ತಮ್ಮ ವಿಭೂತಿ ಮತ್ತು ಆಶೀರ್ವಾದದಿಂದ ಗುಣಪಡಿಸಿದ ನೂರಾರು ನಿದರ್ಶನಗಳನ್ನು ಅಲ್ಲಿನ ಜನರು ಮಾತಾಡ್ತಾರೆ. ಆಸ್ಪತ್ರೆಗಳ ಮೆಟ್ಟಿಲೇರಿ ಸುಸ್ತಾಗಿದ್ದವರು ನೊಣವಿನ ಕೆರೆಗೆ ಬಂದು ಅಜ್ಜಯ್ಯನವರ ಪಾದದ ಧೂಳು ಹಣೆಗೆ ಹಚ್ಚಿಕೊಂಡ ಮರುಕ್ಷಣವೇ ಗುಣಮುಖರಾದ ಕಥೆಗಳು ಆ ಭಾಗದ ಪ್ರತಿಯೊಂದು ಮನೆಯಲ್ಲೂ ಕೇಳಸಿಗ್ತವೆ. 2ನೇ ಪವಾಡ ಶತ್ರುಬಾಧೆ ಮತ್ತು ವಾಮಾಚಾರ ನಿವಾರಣೆಗಳ ಬಗ್ಗೆ ಹೇಳ್ತಾರೆ. ಅಜ್ಜಯ್ಯನವರ ಅತಿ ದೊಡ್ಡ ಶಕ್ತಿ ಅಂದರೆ ನಕಾರಾತ್ಮಕ ಶಕ್ತಿಗಳ ದಮನ. ಎಷ್ಟೋ ಕುಟುಂಬಗಳು ಅಸೂಯೆ, ದ್ವೇಷ ಮತ್ತು ವಾಮಾಚಾರದಿಂದ ಸರ್ವನಾಶದ ಹಂಚಿಗೆ ಹೋದಾಗ, ಅಂಥವರು ಮಠದ ಮೆಟ್ಟಿಲೇರಿದಾಗ ಅಜ್ಜಯ್ಯನವರ ದೃಷ್ಟಿ ಬಿದ್ದ ತಕ್ಷಣ ಆ ಕರಾಳ ಶಕ್ತಿಗಳು ಭಸ್ಮವಾಗ್ತಿದ್ವು. ಇಂದಿಗೂ ನೊಣವಿನ ಕೆರೆಯಲ್ಲಿ ನಡೆಯುವ ಪ್ರತ್ಯಂಗಿರ ಹೋಮ ಮತ್ತು ಶತ್ರು ಸಂಹಾರ ಹೋಮಗಳಿಗೆ ಎಂಥದ್ದೇ ಬ್ಲ್ಯಾಕ್ ಮ್ಯಾಜಿಕನ್ನು ನಾಶ ಮಾಡುವಂತಹ ಶಕ್ತಿ ಇದೆ ಎಂಬುದು ಭಕ್ತರ ಅಚಲವಾದ ನಂಬಿಕೆ. ಇನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅಜ್ಜಯ್ಯನವ್ರಿಗೂ ಏನಂತ ಅನುಬಂಧ ಅಂತ ಭಾಳಷ್ಟು ಜನ ಕೇಳ್ಬೋದು. ಅಸಲಿ ಕತೆ ಇಲ್ಲೇ ಕೇಳಿ. ರಾಜ್ಯದ ಪ್ರಭಾವಿ ನಾಯಕ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಈ ಮಠಕ್ಕೂ ಇರುವ ಸಂಬಂಧ ಸಾಮಾನ್ಯವಾದದ್ದಲ್ಲ. ಅದೊಂದು ಶರಣಾಗತಿಯ ಸಂಬಂಧ. ಅಂದರೆ ಸರೆಂಡರ್. ನೀನೇನು ಮಾಡ್ತೀಯ ಮಾಡೋ ಅಜ್ಜಯ್ಯ, ನಾನು ನಿನ್ನ ಕರ್ದಲ್ಲೆಲ್ಲ ಬರ್ತೀನಿ, ನೀನು ಮಾಡಿದ್ದೆಲ್ಲ ಮಾಡಿಸ್ತೀನಿ, ನೀನು ಮಾಡೋಂದಿದ್ದೆಲ್ಲ ಮಾಡ್ತೀನಿ ಅಂತ. ಡಿ.ಕೆ. ಶಿ ಅವರು ಇಡೀ ರಾಜಕೀಯ ಜೀವನವೇ ಒಂದು ರೋಲರ್ ಕೋಸ್ಟರು.
ಅವರ ಏಳಿಗೆಯನ್ನು ಸಹಿಸದ ವಿರೋಧಿಗಳು ಹುನ್ನಾರಗಳನ್ನು ನಡೆಸಿದಾಗ ಅವರಿಗೆ ರಕ್ಷಾ ಕವಚವಾಗಿ ನಿಂತಿದ್ದೆ ಇದೇ ಅಜ್ಜಯ್ಯನವರು. ಅಜ್ಜಯ್ಯನವರ ತಪಶಕ್ತಿ ಹೇಗಿತ್ತು ಅಂದರೆ ನಿಮಗೆಲ್ಲ ನೆನಪಿರಬಹುದು, DKC ಅವರ ಮನೆ ಮೇಲೆ ED ಮತ್ತು IT ರೇಡ್ ದಾಳಿಗಳು ನಡೆದವು. ಆ ಕರಾಳ ದಿನಗಳಲ್ಲಿ ಅವರನ್ನು ಬಂಧಿಸಿ ತಿಹಾರ್ ಜೈಲಿಗೆ ಕಳಿಸಲಾಯಿತು. ಇಡೀ ದೇಶದ ಮಾಧ್ಯಮಗಳು DKC ಅವರ ರಾಜಕೀಯ ಅಧ್ಯಾಯ ಮುಕ್ತಾಯವಾಯಿತು ಅಂತ ಬರೆದುವು, ಹೇಳಿದ್ವು. ಸ್ವತಃ DKC ಅವರೇ ಮಾನಸಿಕವಾಗಿ ಜರ್ಜರಿತರಾಗಿತ್ತು. ಆದರೆ ಆ ನೊಣವಿನ ಕೆರೆ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಡಾಕ್ಟರ್ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿಯವರ ಮೂಲಕ ಅಜ್ಜಯ್ಯನವರ ಅಭಯವಾಣಿ ಹೊರಬಿತ್ತು. ಯಾವುದಕ್ಕೂ ಹೆದರಬೇಡ, ಇದು ನಿನ್ನ ಪರೀಕ್ಷೆಯ ಕಾಲವಷ್ಟೇ. ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರ್ತೀಯ. ಬಂದ ನಂತರ ನಿನ್ನ ರಾಜಕೀಯ ಭವಿಷ್ಯ ಯಾರೂ ಊಹಿಸಲಾಗದ ಎತ್ತರಕ್ಕೆ ಬೆಳೆಯುತ್ತೆ ಎಂಬ ಭವಿಷ್ಯವಾಣಿ ನುಡಿಯಲಾಗಿತ್ತು. ಮತ್ತು ಆ ಭವಿಷ್ಯ ಅಕ್ಷರಶಃ ನಿಜವಾಯಿತು. ಜೈಲಿನಿಂದ ಹೊರಬಂದ DKC KPCC ಅಧ್ಯಕ್ಷರಾದರು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಉಪಮುಖ್ಯಮಂತ್ರಿಯಾದರು, ಇವಾಗ CM ಕೂಡ ಆಗಿದ್ದಾರೆ. ಇದಕ್ಕಿಂತ ದೊಡ್ಡ ಪವಾಡ ಇನ್ನೇನ್ರಿ ಇದೆ? DKC ಅವರು ಕೇವಲ ರಾಜಕೀಯ ಭವಿಷ್ಯ ಮಾತ್ರವನ್ನಲ್ಲ, ತಮ್ಮ ವಿರುದ್ಧ ನಡೆದ ತಾಂತ್ರಿಕ ಪ್ರಯೋಗಗಳಿಂದ ಪಾರಾಗಲು ಅಜ್ಜಯ್ಯನವರೇ ಕಾರಣ ಅಂತ ನಂಬ್ತಾರೆ. ಅವರೇ ಒಂದು ಬಹಿರಂಗವಾಗಿ ಹೇಳ್ದಂತೆ, ವಿರೋಧಿಗಳು ಅವರನ್ನು ಮುಗಿಸಲು ಶತ್ರು ಭೈರವಿಯಾಗ, ಚಂಡಿಕಾ ಯಾಗಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ. ಆದರೆ ನೊಣವಿನ ಕೆರೆಯಲ್ಲಿ ನಡೆದ ಶತ್ರು ಸಂಹಾರ ಹೋಮ ಈ ಎಲ್ಲ ಕುತಂತ್ರಗಳನ್ನು ಸುಟ್ಟು ಹಾಕಿತು. ಮೂಲ ಅಜ್ಜಯ್ಯನವರು ಇಂದು ಭೌತಿಕವಾಗಿ ನಮ್ಮೊಂದಿಗಿಲ್ಲ. ಅವರು ಶಿವೈಕ್ಯರಾಗಿ ದಶಕಗಳೇ ಕಳೆದಿವೆ. ಆದರೆ ಅವರ ಚೈತನ್ಯ, ಅವರ ಶಕ್ತಿ ಆ ಗದ್ದುಗೆಯಲ್ಲಿದೆ ಅಂತ ಇವತ್ತಿಗೂ ಕೂಡ ಬಹಳಷ್ಟು ಜನ ನಂಬ್ತಾರೆ. ಇಂದು ಆ ಮಠದ ಪರಂಪರೆಯನ್ನು, ಮಠದ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸ್ತಾ ಇರೋರು ಶ್ರೀ ಡಾಕ್ಟರ್ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿಯವರು. DK ಶಿವಕುಮಾರ್ ಅವರು ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮುನ್ನ, ನಾಮಪತ್ರ ಸಲ್ಲಿಸುವ ಮುನ್ನ, ಎಲೆಕ್ಷನ್ ರಿಸಲ್ಟ್ ಬರುವ ಮುನ್ನ, ಈಗ ರೀಸೆಂಟಾಗಿ CM ಪದಗ್ರಹಣ ಆಗ್ಲಿಕ್ಕೆ ಮುನ್ನ, ಹೈಕಮಾಂಡ್ ಕರೆದಾಗ ಡೆಲ್ಲಿಗೆ ಹೋಗ್ಲಿಕ್ಕೆ ಮುನ್ನ, ಎಲ್ಲದಕ್ಕೂ ಕೂಡ ನೇರವಾಗಿ ಅವ್ರು ಬರೋದು ಈ ಮಠಕ್ಕೆ. ಇಲ್ಲಿನ ಸ್ವಾಮೀಜಿಗಳ ಮಾರ್ಗದರ್ಶನ, ಅವರು ನೀಡ್ತಿರುವ ಮುಹೂರ್ತವೇ DKC ಪಾಲಿಗೆ ವೇದವಾಕ್ಯ. ಕೇವಲ DKC ಮಾತ್ರವಲ್ಲ, ರಾಜ್ಯದ ಹಲವಾರು ರಾಜಕೀಯ ನಾಯಕರು, ಉದ್ಯಮಿಗಳು, ನಟ ನಟಿಯರು ಗುಪ್ತವಾಗಿ ಈ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯನವರ ಆಶೀರ್ವಾದವನ್ನು ಪಡಿತಾರೆ. ಮಠದಲ್ಲಿ ನಿತ್ಯವೂ ಅನ್ನದಾಸೋಹ ನಡೀತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಲಾಗಿದೆ. ಅಜ್ಜಯ್ಯನವರ ಹೆಸರು ಕೇವಲ ಪವಾಡಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಕೆಲಸಗಳು ಕೂಡ ಸ್ಫೂರ್ತಿಯಾಗ್ತಾ ಇದೆ. ಪವಾಡಗಳು ಎಂದರೆ ಕೇವಲ ಮ್ಯಾಜಿಕ್ ಅಲ್ಲ. ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಮುರಿದು ಬಿದ್ದಾಗ ಅವನಿಗೆ ಬೆನ್ನೆಲುಬಾಗಿ ನಿಂತು ನಾನಿದ್ದೇನೆ ಮುನ್ನಡೆ ಎಂದು ಧೈರ್ಯ ತುಂಬುವ ಅಗೋಚರ ಶಕ್ತಿಯೇ ನಿಜವಾದ ಪವಾಡ. ನೊಣವಿನ ಕೆರೆ ಅಜ್ಜಯ್ಯನವರು DK ಶಿವಕುಮಾರ್ ಸೇರಿದಂತೆ ಲಕ್ಷಾಂತರ ಭಕ್ತರಿಗೆ ಮಾಡುತ್ತಿರುವ ಅತಿದೊಡ್ಡ ಪವಾಡವೇ ಅದು. ವಿಜ್ಞಾನಕ್ಕೆ ನಿಲುಕದ, ತರ್ಕಕ್ಕೆ ಸಿಲುಕದ ನಂಬಿಕೆಯ ಜಗತ್ತು ಇದು. ಈ ನಂಬಿಕೆ ಇಂದು ಒಬ್ಬ ಸಾಮಾನ್ಯ ಹೋರಾಟಗಾರನನ್ನ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯುವಂತೆ ಮಾಡಿದೆ. ಅಜ್ಜಯ್ಯನವರ ದಿವ್ಯ ಶಕ್ತಿ ಇರುವವರೆಗೂ ನೊಣವಿನ ಕೆರೆ ಮಠದ ಭಕ್ತರ ಕೂಗು ಆಕಾಶವನ್ನು ತಲುಪುತ್ತಲೇ ಇರ್ತದೆ. ಸ್ನೇಹಿತರೆ, ಇದಾಗಿತ್ತು DK ಶಿವಕುಮಾರ್ ಅವರ ರಾಜಕೀಯ ಯಶಸ್ಸಿನ ಹಿಂದಿರುವ ನೊಣವಿನ ಕೆರೆ ಅಜ್ಜಯ್ಯನವರ ಸಂಪೂರ್ಣ ಕತೆ. ಈ ಶಕ್ತಿಪೀಠದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ರಹಸ್ಯಮಯ ಕಥೆಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಕಾಸ ದ ಜರ್ನಲಿಸ್ಟ್. ನಮಸ್ಕಾರ.